ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಕರ್ನಾಟಕ ಪಿ ಡಿ ಒಗೆ ಹೆಲ್ಪ್ ಆಗೋ ರೀತಿಯಾಗಿ ಕಂಪ್ಲೀಟ್ ಏನಪ್ಪ ಅಂದ್ರೆ ಪೊಲಿಟಿ ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ. ಈ ಪೊಲಿಟಿ ಕ್ವಶನ್ಗಳಿದಾವಲ್ಲ, ಹಿಂದಿನ ಎಕ್ಸಾಮ್ದಲ್ಲಿ ಮೋಸ್ಟ್ ಪಿ ಡಿ ಒ ಲೆವೆಲ್ಗೆ ಇರ್ತಕ್ಕಂಥ ಮತ್ತು ಮೋಸ್ಟ್ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ನಾವು ಇಲ್ಲಿ ತೆಗೆದುಕೊಂಡು ಹಾಕಿದ್ದೀನಿ. ಅದಕ್ಕೋಸ್ಕರ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಕ್ವಶನ್ ಪೇಪರ್ HKದು ಆಲ್ರೆಡಿ ನೋಡಿದ್ದೀರಾ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಬರ್ತಾ ಇದೆ ಅನ್ನೋದರ ಮೂಲಕ. ಅದರ ಮೂಲಕ ನಾವು ಆ ರೀತಿಯಾದ ಅದೇ ಲೆವೆಲ್ಗೆ ಇರತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಮೊದಲನೇದಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಅಂತ ಕೇಳಿದ್ದಾರೆ. ಕೆಲವೊಂದಿಷ್ಟು ಸ್ಟಾರ್ಟಿಂಗು ಒಂದು ಸ್ವಲ್ಪ ಈಸಿ ಇದ್ದಾವೆ. ನೆಕ್ಸ್ಟ್ ಹೋಗ್ತಾ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಾನು ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ಯಾವುದು ಮೂಲಭೂತ ಹಕ್ಕು ಅಲ್ಲ ಅಂತ ಕೇಳಿದ್ದಾರೆ. ಸಮಾನತೆ ಹಕ್ಕು ಮೂಲಭೂತ ಹಕ್ಕಿನಲ್ಲಿ ಬರುತ್ತೆ. ಸ್ವಾತಂತ್ರ್ಯದ ಹಕ್ಕು ಮೂಲಭೂತ ಹಕ್ಕಿನಲ್ಲಿ ಬರುತ್ತೆ. ಆಸ್ತಿ ಹಕ್ಕು ಇದನ್ನು ತೆಗೆದು ಹಾಕಿದ್ದಾರೆ. 31ನೇ ವಿಧಿಯಲ್ಲಿತ್ತು. ಇದನ್ನು ತೆಗೆದುಹಾಕಿ 300A ವಿಧಿಯಲ್ಲಿ ಇರಿಸಿದ್ದಾರೆ. ಅದಕ್ಕೋಸ್ಕರ ಇದು ಆಪ್ಷನ್ ಸಿ ಇಲ್ಲಿ ತಪ್ಪಾಗಿರ್ತಕ್ಕಂಥ, ಅಂದರೆ ಆನ್ಸರ್ ಬೇಕಾಗಿರ್ತಕ್ಕಂಥದ್ದು ಶೋಷಣೆ ವಿರುದ್ಧದ ಹಕ್ಕು ಕೂಡ ಸಮಾನತೆ ಹಕ್ಕಿನಲ್ಲಿ ಬರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ. ಈ ಮುಂದಿನವುಗಳಲ್ಲಿ ಸರಿಯಾದ 2 ಹೇಳಿಕೆಗಳು ಯಾವುದು ಅಂತ ಕೇಳಿದ್ದಾರೆ. ಈ ಮುಂದಿನವುಗಳಲ್ಲಿ ಸರಿಯಾಗಿರ್ತಕ್ಕಂಥ 2 ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಸರಿಯಾಗಿರ್ತಕ್ಕಂಥ 2 ಹೇಳಿಕೆಗಳು ಯಾವುವು ಅಂತ ಅಂದರೆ, ಇಲ್ಲಿ ನೋಡಿ, ಹಣಕಾಸಿನ ಮಸೂದೆನ ಸಂಸತ್ತಿನ ಯಾವುದೇ ಸದನದಲ್ಲಾಗಲಿ ಮಂಡಿಸಬಹುದು ಅನ್ನೋದು ತಪ್ಪಾಗುತ್ತೆ. ಹಣಕಾಸು ಮಸೂದೆನ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದಾಗಿದೆ. ಹಣಕಾಸಿನ ಮಸೂದೆಯು ಲೋಕಸಭೆಯಲ್ಲಿ ಮಂಡಿಸಬಹುದು, ಸರಿಯಾಗಿದೆ. ಲೋಕಸಭೆಯಲ್ಲಿ ಮಾತ್ರ ಇದನ್ನು ಮಂಡಿಸಬಹುದು. ಇನ್ನು ಹಣಕಾಸಿನ ಮಸೂದೆಯ ಮಂಡನೆಯ ಮುನ್ನ ರಾಷ್ಟ್ರಪತಿಯವರ ಒಪ್ಪಿಗೆ ಪಡೆಯುವ ಅಗತ್ಯವಿದೆ. ಆಲ್ರೆಡಿ ರಾಷ್ಟ್ರಪತಿಯವರು ಒಪ್ಪಿಗೆ ಪಡೆದುಕೊಂಡೇ ಹಣಕಾಸು ಮಸೂದೆಯನ್ನು ಮಂಡಿಸಬೇಕಾಗಿರುತ್ತೆ. ಅದಕ್ಕೋಸ್ಕರ ಇದು ಕೂಡ ಸರಿಯಾಗುತ್ತೆ. ಯಾವುದೇ ಮಸೂದೆಯನ್ನಾದರೂ ಸ್ಪೀಕರ್ ಅವರು ಹಣಕಾಸಿನ ಮಸೂದೆ ಎಂದು ಹೆಸರಿಸಬಹುದು. ಯಾವುದೇ ಮಸೂದೆಯನ್ನು ಬರಂಗಿಲ್ಲ, ಹಣಕಾಸು ಮಸೂದೆಯನ್ನು ಮಾತ್ರ ಅವರು ಸ್ಪೀಕರ್ ಅವರು ಹಣಕಾಸಿನ ಮಸೂದೆ ಅಂತ ಹೇಳಕ್ಕೆ ಬರುತ್ತೆ. ಅದಕ್ಕೋಸ್ಕರ ಬಿ ಮತ್ತು ಸಿ ಮಾತ್ರ ಇಲ್ಲಿ ಸರಿಯಾಗ್ತವೆ. ಇಲ್ಲಿ ಆಪ್ಷನ್ದಲ್ಲಿ ಬಿ ಮತ್ತು ಸಿ ಅಂತಂದರೆ ಆಪ್ಷನ್ ಸಿದಲ್ಲಿ ಸಿ ಮಿಸ್ ಆಗಿದೆ ನೋಡಿ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಬಿ ಮತ್ತು ಸಿ ಇಲ್ಲಿ ಆಪ್ಷನ್ ಸಿ ದಲ್ಲಿ ಬರುತ್ತೆ. ನೆಕ್ಸ್ಟ್, ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಪ್ರಿಯಾಂಬಲ್ ಅಂತ ಕರಿತೀವಿ. ಸಮಾಜವಾದಿ ಸೋಷಲಿಸ್ಟ್ ಅಂತ ಕರಿತೀವಿ. ಸಮಾಜವಾದಿ ಅಂದರೆ ಇಂಗ್ಲೀಷ್ ಒಳಗಡೆ ಸೋಷಲಿಸ್ಟ್ ಅಂತ ಕರಿತೀವಿ. ಮತ್ತು ಜಾತ್ಯತೀತ ಅಂತಾರೆ ಸೆಕ್ಯುಲರ್ ಅಂತ ಕರಿತೀವಿ ಎಂಬ ಪದಗಳನ್ನು ಸೇರಿಸಿದೆ ತಿದ್ದುಪಡಿ ಶಾಸನ ಅಂತ ಕೇಳಿದ್ದಾರೆ. ಯಾವ ತಿದ್ದುಪಡಿ ಶಾಸನಪ್ಪ ಅಂತಂದರೆ 42ನೇ ತಿದ್ದುಪಡಿ ಶಾಸನ ಮೂಲಕ ಈ ಒಂದು ನಮ್ಮ ಸಂವಿಧಾನದಲ್ಲಿ ಈ ಒಂದು ಸಮಾಜವಾದಿ ಮತ್ತು ಜಾತ್ಯತೀತ ಅನ್ನುವಂತಹ ಒಂದು ಅಕ್ಷರಗಳನ್ನು ಶಬ್ದಗಳನ್ನು ಸೇರಿಸಲಾಗಿದೆ. ನೆಕ್ಸ್ಟ್, ಭಾರತ ಸಂವಿಧಾನದ 9ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ನೋಡಿ, ನಮ್ಮ ಸಂವಿಧಾನದ 9ನೇ ಅನುಸೂಚಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಕ್ಕೆ ಅಂತ ಅಂದರೆ ಆಪ್ಷನ್ ಸಿ ಭೂ ಸುಧಾರಣೆಗೆ, ಲ್ಯಾಂಡ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 12 ಅನುಸೂಚಿಗಳಲ್ಲಿ 9ನೇದು ಲ್ಯಾಂಡ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರುವ ಆಡಳಿತ ಪದ್ಧತಿ ಯಾವುದು ಅಂತ ಕೇಳಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಆಡಳಿತ ಪದ್ಧತಿ ಯಾವುದಪ್ಪ ಅಂತಂದರೆ ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲೆ ಮಟ್ಟದಲ್ಲಿನ 3 ಶ್ರೇಣಿಯ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆ ಆಗಿದೆ. 3 ಟೈರ್ ಸಿಸ್ಟಮ್ ಅಂತ ಇಂಗ್ಲೀಷ್ ಒಳಗಡೆ ಕರಿತೀವಿ. ಪಂಚಾಯತ್ ಅಂದರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ. 3 ಟೈರ್ಸ್, ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲೆ ಅಂತ 3 ಟೈರ್ಗಳಿರ್ತವೆ. ನೆಕ್ಸ್ಟ್, ತನ್ನ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನು ಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಹೊರಡಿಸತಕ್ಕಂಥ ರಿಟ್ ಯಾವುದು ಅಂತ ಕೇಳಿದ್ದಾರೆ. ತನ್ನ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನು ಬಾಹಿರವಾಗಿ ಹೊಂದಿರತಕ್ಕಂಥ ವ್ಯಕ್ತಿಯ ವಿರುದ್ಧ ಹೊರಡಿಸ್ತಕ್ಕಂಥ ರಿಟ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ಕೋವೆರೆಂಟು ರಿಟ್ಟನ್ನು ಹೊರಡಿಸಲಾಗುತ್ತದೆ ಅವನ ವಿರುದ್ಧವಾಗಿ. ಕೋವೆರೆಂಟು ರಿಟ್ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಉಪರಾಷ್ಟ್ರಪತಿಯು ಇವರುಗಳನ್ನೊಳಗೊಂಡ ನಿರ್ವಾಚಕ ಗಣ ಅಂದರೆ ಎಲೆಕ್ಟೋರಲ್ ಕಾಲೇಜ್, ಅದು ಎಲೆಕ್ಟ್ರಿಕಲ್ ಅಲ್ಲ, ಎಲೆಕ್ಟೋರಲ್ ಕಾಲೇಜ್ ಆಗಬೇಕದು ದಿಂದ ಚುನಾಯಿಸಲ್ಪಡುತ್ತಾರೆ ಅಂತ ಕೇಳಿದ್ದಾರೆ. ಭಾರತದ ಉಪರಾಷ್ಟ್ರಪತಿಯವರು ಯಾರಿಂದ ಚುನಾಯಿಸಲ್ಪಡುತ್ತಾರೆ ಅಂತಂದರೆ ಆಪ್ಷನ್ ಬಿ ನೋಡಿ, ಲೋಕಸಭೆ ಮತ್ತು ರಾಜ್ಯಸಭೆಗಳ ಎರಡಲ್ಲಿರ್ತಕ್ಕಂಥ ಸದಸ್ಯರಿಂದ ಉಪರಾಷ್ಟ್ರಪತಿಯವರನ್ನು ನೇಮಕ ಮಾಡಲಾಗುತ್ತದೆ ವೋಟ್ ಮುಖಾಂತರ. ನೆಕ್ಸ್ಟ್, 311ನೇ ಅನುಚ್ಛೇದದ ಪ್ರಕಾರ ಸೇವೆಯಿಂದ ಯಾದೃಚ್ಛಿಕವಾಗಿ ಇಚ್ಛಾನುಸಾರವಾಗಿ ತೆಗೆದುಹಾಕುವುದರ ವಿರುದ್ಧ ನೀಡುವಂತಹ ಸಂವಿಧಾನಾತ್ಮಕ ರಕ್ಷಣೆ ಇವರುಗಳಿಗೆ ಅನ್ವಯಿಸುತ್ತದೆ ಅಂತ ಕೇಳಿದ್ದಾರೆ. ಯಾರಿಗೆ ಈ ಒಂದು 311ನೇ ಅನುಚ್ಛೇದ ಅನ್ವಯಿಸುತ್ತದೆ ಅಂತ ಅಂದರೆ ಆಪ್ಷನ್ ಡಿ ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು. 311ನೇ ಅನುಚ್ಛೇದ ಪ್ರಕಾರ ಸೇವೆಯಿಂದ ಇಚ್ಛಾನುಸಾರವಾಗಿ ತೆಗೆದುಹಾಕುವುದರ ವಿರುದ್ಧ ನೀಡುವ
ಸಂವಿಧಾನಾತ್ಮಕ ರಕ್ಷಣೆ ಇರುತ್ತೆ. ಅಂದರೆ ಕೇಂದ್ರ ಮತ್ತು ಸರ್ಕಾರಿ ನೌಕರರಿಗೆ ರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ ಯಾವುದಂದ್ರೆ 311ನೇ ವಿಧಿ. ನಿಮ್ಗೆ ಇದು ನೆನಪಿರಲೇಬೇಕು. ಯಾಕಪ್ಪ ಅಂದ್ರೆ ನೀವು ಮುಂದೆ ಸರ್ಕಾರಿ ಸೇವೆಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ಅಧಿಕಾರಿಗಳು. ಸೊ ಅದಕ್ಕೋಸ್ಕರನೇ ಈ ಒಂದು ವಿಧಿಯ ಬಗ್ಗೆ ನಿಮಗೆ ಲಕ್ಷ್ಯ ಇರಬೇಕಾಗುತ್ತೆ. 311ನೇ ಅನುಚ್ಛೇದ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಒಂದು ಸರ್ಕಾರಿ ಮತ್ತು ಕೇಂದ್ರ ಮತ್ತು ರಾಜ್ಯದ ಸರ್ಕಾರಿ ಹುದ್ದೆಗಳಿಗೆ, ನೌಕರರಿಗೆ. ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿರುವ ರಾಜ್ಯ ನೀತಿಯ ನಿರ್ದೇಶಕ ಸಿದ್ಧಾಂತಗಳಲ್ಲಿ ಸೇರಿಲ್ಲದಿರುವುದು ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ. ಸೊ ಇದರಲ್ಲಿ ಇಲ್ಲದೇ ಇರತಕ್ಕಂಥ ಸಿದ್ಧಾಂತ ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ, ವಯಸ್ಕರ ಶಿಕ್ಷಣ ಅನ್ನೋದ್ರ ಬಗ್ಗೆ ಉಲ್ಲೇಖವಿಲ್ಲ. ಬಡವರಿಗೆ ಕಾನೂನು ನೆರವು ಇದೆ, ಉಲ್ಲೇಖ ಇದೆ. ಬಡವರಿಗೆ ಕಾನೂನು ನೆರವಿನ ಬಗ್ಗೆ ಉಲ್ಲೇಖ ಇದೆ. ಇನ್ನು ಶ್ರಮಿಕರಿಗೆ ಕನಿಷ್ಠ ಕೂಲಿ ಕಾಯ್ದೆ ಇದು ಕೂಡ ಇದೆ DPSP ಒಳಗಡೆ. ಅದೇ ರೀತಿಯಾಗಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಇದು ಕೂಡ ಇದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಮತ್ತು ಪ್ರಾಥಮಿಕ ಶಿಕ್ಷಣ ಕೊಡಬೇಕಂತ. ಸೊ ಅದ್ರ ಬಗ್ಗೆ ಕೂಡ ಉಲ್ಲೇಖ ಇದೆ. ಬಟ್ ಏನಪ್ಪಾ ಅಂತಂದ್ರೆ ವಯಸ್ಕರ ಶಿಕ್ಷಣದ ಬಗ್ಗೆ ಯಾವುದೇ ರೀತಿಯಾದ ಉಲ್ಲೇಖವಿಲ್ಲ. ನೆಕ್ಸ್ಟ್, ಭಾರತೀಯ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮತ್ತು ಭಾರತದ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅಗತ್ಯವೆಂದು ಪ್ರತಿಪಾದಿಸಿದಂಥ ರಾಷ್ಟ್ರೀಯ ನಾಯಕರು ಯಾರು ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತೀಯ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮತ್ತು ಭಾರತ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅಗತ್ಯವೆಂದು ಪ್ರತಿಪಾದಿಸಿರತಕ್ಕಂಥ ರಾಷ್ಟ್ರೀಯ ನಾಯಕರು ಯಾರಪ್ಪ ಅಂತಂದ್ರೆ ಆಪ್ಷನ್ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೋಡಿ, BR ಅಂಬೇಡ್ಕರ್ ಅವರು ಈ ಒಂದು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಭಾರತ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅಗತ್ಯ ಅಂತ ಪ್ರತಿಪಾದಿಸಿದವರಾಗಿದ್ದಾರೆ. ನೆಕ್ಸ್ಟ್, ಭಾರತ ಸಂವಿಧಾನವನ್ನು ಸ್ವೀಕರಿಸಿದ್ದು ಯಾವಾಗ ಅಂತ ಕೇಳಿದ್ದಾರೆ. ಸೊ ನಾವು ನಮ್ಮ ಸಂವಿಧಾನವನ್ನು ನಮಗೆ ಯಾವಾಗ ಅರ್ಪಣೆ ಪಡೆದುಕೊಂಡಿವಿ ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ, 26ನೇ ನವೆಂಬರ್ 1949ರಂದು ನಮ್ಮ ಸಂವಿಧಾನವನ್ನು ಸ್ವೀಕರಿಸಲಾಯಿತು. ನೆಕ್ಸ್ಟ್, ಲೋಕಸಭೆಗೆ 2 ಸದಸ್ಯರನ್ನು ಚುನಾಯಿಸಿ ಕಳುಹಿಸುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಲೋಕಸಭೆ ಕೆಳಗಿನವುಗಳಲ್ಲಿ ಲೋಕಸಭೆಗೆ 2 ಚುನಾಯಿಸತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದ್ರೆ ಇಲ್ಲಿ ಮೇಘಾಲಯ ಆಗುತ್ತೆ. ಮೇಘಾಲಯ 2 ಸದಸ್ಯರನ್ನು ಚುನಾಯಿಸಿ ಕಳಿಸುತ್ತೆ. ನೆಕ್ಸ್ಟ್, ಮಿಕ್ಕಿದು ಒಂದೊಂದನ್ನು ಕಳಿಸ್ತವೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸಲಾದ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ. ನೋಡಿ, ಪಾಂಡಿಚೇರಿಯನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟಕ್ಕೆ ವಿಲೀನಗೊಳಿಸಲಾಗಿರ್ತಕ್ಕಂಥದ್ದು ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೋಡಿ, ಕ್ವಶನ್ಗಳು ಯಾವ ಲೆವೆಲಿಗೆ ಬರ್ತಾವಂತ ಸ್ವಲ್ಪ ನಿಗಾ ವಹಿಸಿ. ನೀವು ಎಷ್ಟು ಓದ್ಕೊಂಡಿದ್ದೀರ ಅನ್ನೋದು ಕೂಡ ಇದರಿಂದ ಅರ್ಥ ಆಗುತ್ತೆ ನಿಮಗೆ. ನೆಕ್ಸ್ಟ್, ಭಾರತ ಸಂವಿಧಾನದ ಈ ಅನುಚ್ಛೇದವನ್ನು ಸಂವಿಧಾನದ ಆತ್ಮವೇ ಆಗಿದೆ ಎಂದು ಯಾರು ಹೇಳುತ್ತಾರೆ ಅಂತ ಅಂಬೇಡ್ಕರ್ ಅವರು ಈ ಸಂವಿಧಾನದ ಆತ್ಮ ಅಂತ ಹೇಳ್ತಕ್ಕಂಥದ್ದು ಅನುಚ್ಛೇದ 32ನೇ ವಿಧಿಯನ್ನು ಹೇಳಿದೆ. ರೇಟ್ಗಳ ಬಗ್ಗೆ ಇರತಕ್ಕಂಥ ಒಂದು ಪರಿಣಾತ್ಮಕ ಹಕ್ಕನ್ನು ಸಂವಿಧಾನದ ಆತ್ಮ ಅಂತ ಹೇಳಲಾಗಿದೆ. 1959ರಲ್ಲಿ ಪ್ರಧಾನಮಂತ್ರಿ ನೆಹರು ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದಾರೆ. ಸೊ ರಾಜಸ್ಥಾನದ ನಾಗೋರ್ನಲ್ಲಿ 1959ರಲ್ಲಿ ಅವಾಗ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನೆಹರೂರವರು ಉದ್ಘಾಟಿಸಿದರು. ನೆಕ್ಸ್ಟ್, ಸ್ವಲ್ಪ ವೆಹಿಕಲ್ ಸೌಂಡ್ ಇದೆ ಅಂತಲೇ ಅಡ್ಜಸ್ಟ್ ಮಾಡಿಕೊಡ್ರಿ. ಆಸ್ತಿಯನ್ನು ಗಳಿಸುವ ಹಿಡಿದಿಟ್ಟುಕೊಳ್ಳುವ ಒಂದು ನಿಮಿಷ ಬ್ಲೂಟೂತ್ ಕನೆಕ್ಟ್ ಮಾಡ್ತೀನಿ ರೀ. ಯಾಕಪ್ಪ ಅಂತಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ ಅದರಿಂದ. ಓಕೆ, ಕನೆಕ್ಟೆಡ್. ನೆಕ್ಸ್ಟ್, ಒಂದು ನಿಮಿಷ ಏನು ಪ್ರಶ್ನೆ ಇದೆ, ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಂದ್ಕೊಂಡಿದ್ದೀನಿ, ಅಡ್ಜಸ್ಟ್ ಮಾಡಿಕೊಡ್ರಿ. ಆಸ್ತಿಯನ್ನು ಗಳಿಸುವ, ಹಿಡಿದಿಟ್ಟುಕೊಳ್ಳುವ ಹಾಗೂ ವಿಲೇವಾರಿ ಮಾಡುವ ಹಕ್ಕನ್ನು ಸಂವಿಧಾನದ ಈ ತಿದ್ದುಪಡಿಯು ಕೈಬಿಟ್ಟಿತು ಅಂತ ಕೇಳಿದ್ದಾರೆ. ಸೊ ಯಾವ ತಿದ್ದುಪಡಿ ಮೂಲಕ ಆಸ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ಹಾಗೂ ವಿಲೇವಾರಿ ಮಾಡುವ ಹಕ್ಕನ್ನು ಸಂವಿಧಾನ ಕೈಬಿಟ್ಟಿತು ಅಂತಂದ್ರೆ 44ನೇ ತಿದ್ದುಪಡಿ. ಆಸ್ತಿ ಹಕ್ಕನ್ನು ಸಂವಿಧಾನದ ಮೂಲಭೂತ ಹಕ್ಕಿನಿಂದ ತೆಗೆಯಲಾಯಿತು 44ನೇ ತಿದ್ದುಪಡಿ ಮೂಲಕ 1978ರಲ್ಲಿ. ನೆಕ್ಸ್ಟ್,
ಸಂಸತ್ತಿನ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ನಿಗದಿತವಾದ ಕೋರಂ ಎಷ್ಟು ಅಂತ ಕೇಳಿದ್ರೆ, ಯಾವುದೋ ಒಂದು ಸಂಸತ್ತಿನ ಕಾರ್ಯಕಲಾಪ ನಡಿಬೇಕಂತ ಅಂದರೆ ನಿಗದಿತ ಕೋರಂ ಎಷ್ಟು ಇರಬೇಕು ಅಂತಂದರೆ ಒಟ್ಟು ಸದಸ್ಯತ್ವದ 1/10 ಜನ ಹಾಜರಾಗಿರಬೇಕಾಗಿರುತ್ತೆ. ಸೊ ಅವಾಗ ಮಾತ್ರ ಸಂಸತ್ತಿನ ಕಾರ್ಯಕಲಾಪಗಳು ನಿಗದಿತ ಇದರಿಂದ ಪಾಲ್ಗೊಳ್ಳುತ್ತವೆ. ನೆಕ್ಸ್ಟ್, ಪ್ರತಿಯೊಂದು ರಾಜ್ಯವು ಒಂದು ಲೋಕಸೇವಾ ಆಯೋಗವನ್ನು ಹೊಂದಿರಬೇಕು ಎಂದು ಸಂವಿಧಾನದ ಈ ಅನುಚ್ಛೇದವು ನಿಗದಿಪಡಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪ್ರತಿಯೊಂದು ರಾಜ್ಯಕ್ಕೆ ಇರಬೇಕಂತ ಹೇಳ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಆಪ್ಷನ್ ಎ 315/1ನೇ ಅನುಚ್ಛೇದವು ಹೇಳುತ್ತದೆ. ಏನಪ್ಪ ಅಂದರೆ ಯಾವುದೇ ಒಂದು ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಯಾವ ರೀತಿಯಾಗಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು, ಅದೇ ರೀತಿಯಾಗಿ ಎಲ್ಲ ರಾಜ್ಯಗಳಿಗೂ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರಬೇಕಂತ ಹೇಳ್ತಕ್ಕಂಥ ವಿಧಿಯಾಗಿದೆ 315/1ನೇ ವಿಧಿ. ನೆಕ್ಸ್ಟ್, ವಿಧಾನಸಭೆಯಲ್ಲಿ ಧರ್ಮವನ್ನು ಆಧರಿಸಿ ಒಂದು ಸ್ಥಾನವನ್ನು ಮೀಸಲು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದೆ. ನೋಡ್ರಿ, ವಿಧಾನಸಭೆ ಒಳಗಡೆ ಧರ್ಮವನ್ನು ಆಧರಿಸಿ ಒಂದು ಸ್ಥಾನವನ್ನು ಮೀಸಲಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದರೆ ಜಮ್ಮು ಕಾಶ್ಮೀರ ಒಂದು ಸ್ಥಾನವನ್ನು ಧರ್ಮವನ್ನು ಆಧರಿಸಿ ಮೀಸಲಿರ್ತಕ್ಕಂಥ ರಾಜ್ಯವಾಗಿದೆ. ನೆಕ್ಸ್ಟ್, ಸರ್ಕಾರಿ ಆಯೋಗ ನೇಮಕವಾಗಿದ್ದು ಈ ಕೆಳಕಂಡ ವಿಷಯದ ಬಗ್ಗೆ ವ್ಯವಹರಿಸುವುದಕ್ಕಾಗಿ ಅಂತ ಸರ್ಕಾರಿ ಆಯೋಗ ಯಾವುದಕ್ಕೆ ಬಂದಿತ್ತು ಅಂತ ಅಂದರೆ ಇಲ್ಲಿ ಆಪ್ಷನ್ ಬಿ ನೋಡಿ, ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳನ್ನು ಅಭಿವೃದ್ಧಿಪಡಿಸಲು ದೃಢೀಕರಿಸಲು ಈ ಒಂದು ಸರ್ಕಾರಿ ಆಯೋಗವನ್ನು ನೇಮಿಸಲಾಗಿತ್ತು. ನೆಕ್ಸ್ಟ್, ಸಂವಿಧಾನದ 79ನೇ ತಿದ್ದುಪಡಿಯು ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರು. ಸಂವಿಧಾನದ 79ನೇ ತಿದ್ದುಪಡಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ SC/ST ಗಳವರಿಗೆ ಮೀಸಲಾತಿಯನ್ನು 10 ವರ್ಷಗಳವರೆಗೆ ವಿಸ್ತರಿಸಲು ಈ ಒಂದು ಸಂವಿಧಾನದ 79ನೇ ತಿದ್ದುಪಡಿಯು ಸಂಬಂಧಪಟ್ಟಿರ್ತಕ್ಕಂಥದ್ದು ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸಂಸದೀಯ ರೂಪದ ಸರ್ಕಾರದಲ್ಲಿ ಸಚಿವ ಮಂಡಳಿಯು ಯಾರಿಗೆ ಜವಾಬ್ದಾರವಾಗಿರುತ್ತದೆ ಅಂತ ಕೇಳಿದ್ದಾರೆ. ಸಂಸದೀಯ ರೂಪದ ಇದರಲ್ಲಿ ಸಚಿವ ಮಂಡಳಿ ಯಾರಿಗೆ ಜವಾಬ್ದಾರವಾಗಿರುತ್ತದೆ ಅಂತ ಅಂದರೆ ಆಪ್ಷನ್ ಸಿ ನೋಡಿ, ಸಂಸತ್ತಿಗೆ ಜವಾಬ್ದಾರಿಯಾಗಿರುತ್ತದೆ ಸಚಿವ ಮಂಡಳಿ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯನ್ನು ಯಾರು ಚುನಾಯಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಭಾರತದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರಪ್ಪ ಅಂತಂದರೆ ಸಂಸತ್ತಿನ ಮತ್ತು ವಿಧಾನಸಭೆಗಳ ಚುನಾಯಿತ ಸದಸ್ಯರುಗಳು ರಾಷ್ಟ್ರಪತಿಯವರನ್ನ ನೇಮಿಸುತ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಅನುಚ್ಛೇದವನ್ನು ಭಾರತೀಯ ಸಂವಿಧಾನದ ಆತ್ಮ ಎಂದು ಪರಿಗಣಿಸಿದ್ದರು? 32ನೇ ಅನುಚ್ಛೇದ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಹೋಗೋಣ. ಒಂದು ರಾಜ್ಯದ ಗಡಿರೇಖೆಗಳನ್ನು ಬದಲಾಯಿಸಲು ಭಾರತೀಯ ಸಂವಿಧಾನವು ಈ ಕೆಳಕಂಡ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಯಾವುದೇ ಒಂದು ರಾಜ್ಯದ ಗಡಿರೇಖೆಗಳನ್ನು ಬದಲು ಮಾಡಬೇಕಂತಂದರೆ ನಮ್ಮ ಸಂವಿಧಾನದಲ್ಲಿ ಯಾವ ರೀತಿಯಾದ ಅವಕಾಶ ಇದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಮ್ಮ ಸಂವಿಧಾನದಲ್ಲಿ ಯಾವ ರೀತಿಯಾದ ಅವಕಾಶ ಇದೆ ಅಂತಂದರೆ ಆಪ್ಷನ್ ನೋಡ್ರಿ, ಸಂಸತ್ತಿನ 2 ಸದನಗಳಲ್ಲಿ ಸರಳ ಬಹುಮತದ ಮೂಲಕ ಇದನ್ನು ಯಾವುದೋ ಒಂದು ರಾಜ್ಯದ ಗಡಿಯನ್ನು ಬದಲಾವಣೆ ಮಾಡಬಹುದಾಗಿದೆ. ಆಪ್ಷನ್ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತೀಯ ಸಂವಿಧಾನದ 17ನೇ ಅನುಚ್ಛೇದದ ಪ್ರಾಮುಖ್ಯತೆ ಏನೆಂದರೆ ಅದು ಏನು ಅಂತ ಕೇಳಿದರೆ. ಸೊ 17ನೇ ಅನುಚ್ಛೇದ ಏನು ಹೇಳುತ್ತೆ ಅಂದರೆ ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆ ಅಂತ ಹೇಳ್ತೀವಿ. ಅಸ್ಪೃಶ್ಯತೆ ನಿರ್ಮೂಲನಕ್ಕೆ ಅವಕಾಶ ಒದಗಿಸುತ್ತದೆ 17ನೇ ವಿಧಿ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಅನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ರಿಟ್ಗಳನ್ನು ಹೊರಡಿಸಲು ಅವಕಾಶ ಮಾಡಿಕೊಡುವ ಅನುಚ್ಛೇದ ಯಾವುದು ಅಂತ ಕೇಳಿದೆ. ನೋಡ್ರಿ, ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ಸ್ಪೆಸಿಫಿಕ್ ರಿಟ್ಗಳನ್ನು ಹೊರಡಿಸಲು ಅವಕಾಶ ಮಾಡಿಕೊಡ್ತಕ್ಕಂಥ ವಿಧಿ ಯಾವುದಪ್ಪ ಅಂತಂದರೆ 226ನೇ ವಿಧಿ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಕಂಡ ಯಾವ ಸಂದರ್ಭದಲ್ಲಿ ಸಂಸತ್ತಿನ ಅಥವಾ ವಿಧಾನಸಭೆಯ ಒಬ್ಬ ಸದಸ್ಯರನ್ನು ಪಕ್ಷಾಂತರದ ಆಧಾರದ ಮೇಲೆ ಸದನದಲ್ಲಿನ ಅವರ ಸದಸ್ಯತ್ವದಿಂದ ಅನರ್ಹಗೊಳಿಸುವಂತಿಲ್ಲ ಅಂತ ಕೇಳಿದ್ದಾರೆ. ಸೊ ನೋಡಿ, ಯಾವ ಪಕ್ಷಾಂತರದ ಆಧಾರದ ಮೇಲೆ ಸದನದಲ್ಲಿರ್ತಕ್ಕಂಥ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸುವಂತಿಲ್ಲ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಅವರು ಮೂಲ ಪಕ್ಷದ ಸದಸ್ಯತ್ವವನ್ನು ಬಿಟ್ಟು ಕೊಟ್ಟಿದ್ದರೆ ಸೊ ಅವರಿಗೆ ಆ ರೀತಿಯಾಗಿ ಅಂದರೆ ಒಂದು ಪಕ್ಷಾಂತರದ ಆಧಾರದ ಮೇಲೆ ಅವರನ್ನು ಅನರ್ಹಗೊಳಿಸಲಿಕ್ಕೆ ಬರಂಗಿಲ್ಲ. ಇದು 1ನೇದಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಮತ್ತು ಅವರು ತಾವು ಸೇರಿರುವ ಪಕ್ಷದ ನಿರ್ದೇಶನಕ್ಕೆ ಪ್ರತಿಯಾಗಿ ಸದನದಲ್ಲಿ ಮತ ಚಲಾಯಿಸಿದರೆ ಅಥವಾ ಮತ ಚಲಾಯಿಸದೇ ಇದ್ದರೆ ಅವ್ರನ್ನ ವಜಾ ಮಾಡಬಹುದು. ಅದಕ್ಕೋಸ್ಕರ ಬಿ ತಪ್ಪಾಗುತ್ತೆ ಇಲ್ಲಿ. ಇನ್ನು ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಗೆದ್ದು ಅನಂತರ ಯಾವುದೇ ರಾಜಕೀಯ ಪಕ್ಷವನ್ನು ಸೇರಿದರೂ ಕೂಡ ಅವರನ್ನು ವಜಾ ಮಾಡಬಹುದು. ಪಕ್ಷಾಂತರ ನಿಷೇಧಕ್ಕಿದೆ, ಅವರಿಗೆ ಅಪ್ಲೈ ಆಗುತ್ತೆ. ಇನ್ನು ಅವರು ಇನ್ನೊಂದು ಪಕ್ಷದ ಸದಸ್ಯರಾಗುವುದಕ್ಕಾಗಿ ಮೂಲ ಪಕ್ಷದ ವಿಲೀನವನ್ನು ಒಪ್ಪಿಕೊಂಡಿದ್ದರೆ ಅವರು ಕೂಡ ಏನಪ್ಪ ಅಂತಂದರೆ ಅವ್ರನ್ನು ಕೂಡ ಪಕ್ಷಾಂತರ ನಿಷೇಧ ಆಧಾರದ ಮೇಲೆ
ವಜಾ ಮಾಡಬಹುದಾಗಿದೆ. ಬಟ್ ಇಲ್ಲಿ ಮಾತ್ರ ಇವ್ರನ್ನ ಮಾತ್ರ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಗಂಗಿಲ್ಲ. ನೆಕ್ಸ್ಟ್, ಭಾರತೀಯ ಸಂವಿಧಾನದಲ್ಲಿ ವಯಸ್ಕ ಮತದಾನದ ಅವಕಾಶವನ್ನು ನೇಮಾಂಕ ಮಾಡುವ ತಿದ್ದುಪಡಿ ಮತ್ತು ಅನುಚ್ಛೇದ ಅನುಕ್ರಮವಾಗಿ ಯಾವುದು ಅಂತ ಕೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ವಯಸ್ಕ ಮತದಾನದ ಅವಕಾಶವನ್ನು ನೇಮಾಂಕ ಮಾಡುವಂತಹ ತಿದ್ದುಪಡಿ ಮತ್ತು ಅನುಚ್ಛೇದ ಅನುಕ್ರಮವಾಗಿ ಯಾವುದಪ್ಪ ಅಂತಂದರೆ 61ನೇ ತಿದ್ದುಪಡಿ ಕಾಯ್ದೆ ಮತ್ತು 326ನೇ ಅನುಚ್ಛೇದ. ನೋಡಿ ಏನಪ್ಪ ಅಂತಂದ್ರೆ ವಯಸ್ಕ ಮತದಾನದ ಅವಕಾಶ 61ನೇ ತಿದ್ದುಪಡಿ ಮತ್ತು ಅನುಚ್ಛೇದ ಏನಪ್ಪ ಅಂದ್ರೆ ಅವಕಾಶ ನೇಮಾಂಕ ಮಾಡುವ ತಿದ್ದುಪಡಿ ಮತ್ತು ಅನುಚ್ಛೇದ ಯಾವುದಪ್ಪ ಅಂತ ತಿದ್ದುಪಡಿ 61ನೇ ತಿದ್ದುಪಡಿ ಆದರೆ 326ನೇ ಅನುಚ್ಛೇದ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತೀಯ ಸಂವಿಧಾನದ 312ನೇ ವಿಧಿಯ ಕೆಳಗೆ ವಿವಿಧ ಸೇವೆಗಳ ಸೃಷ್ಟಿಗೆ ಸಂಬಂಧಿಸಿದಂತೆ ಇದರಲ್ಲಿ ಯಾವುದಕ್ಕೆ ಅವಕಾಶವನ್ನು ಒದಗಿಸಿಲ್ಲ ಅಂತ ಕೇಳಿದ್ದಾರೆ. ಸೊ ನಮ್ಮ ಸಂವಿಧಾನದ 312ನೇ ವಿಧಿಯ ಕೆಳಗೆ ಯಾವುದ ಸೃಷ್ಟಿಗೆ ಸಂಬಂಧಿಸಿದಂತೆ ಇದರಲ್ಲಿ ಅವಕಾಶ ಒದಗಿಸಿಲ್ಲ ಅಂತಂದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಡಿ. ನೋಡಿ, ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಶೇಷ ಸೇವೆಗಳ ಸೃಷ್ಟಿಗೆ ಅವಕಾಶವನ್ನು ಒದಗಿಸಿಲ್ಲ. ಇನ್ನು ಅಖಿಲ ಭಾರತ ನ್ಯಾಯಾಂಗ ಸೇವೆಗೆ ಅವಕಾಶ ಇದೆ, ಭಾರತೀಯ ಆಡಳಿತ ಸೇವೆ ಕೂಡ ಅವಕಾಶ ಇದೆ, ಒಂದು ಅಥವಾ ಹೆಚ್ಚಿನ ಅಖಿಲ ಭಾರತ ಸೇವೆಗಳ ಸೃಷ್ಟಿ ಕೂಡ ಅವಕಾಶ ಇದೆ. ಬಟ್ ಡಿ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು, ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಡಿ ಆಗುತ್ತೆ. ನೆಕ್ಸ್ಟ್, ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ನರಿಗೆ ಪ್ರಾತಿನಿಧ್ಯ ಒದಗಿಸುವ ಭಾರತೀಯ ಸಂವಿಧಾನದ ಅನುಚ್ಛೇದ ಯಾವುದು ಮತ್ತು ಅವರಿಗೆ ಮೀಸಲಾದ ಸ್ಥಾನಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಆಂಗ್ಲೋ ಇಂಡಿಯನ್ರವರಿಗೆ ಇವಾಗ ಪ್ರಸ್ತುತ ತೆಗೆದುಹಾಕಿದ್ದಾರೆ. ಸೊ ಫಸ್ಟಿಗೆ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಮಗೆ ಲಕ್ಷ್ಯ ಇರಲಿ. 331A ವಿಧಿಯಲ್ಲಿ 2ನ್ನ ಆಂಗ್ಲೋ ಇಂಡಿಯನ್ರನ್ನ ನೇಮಕ ಮಾಡತಕ್ಕಂಥದ್ದು ಇತ್ತು, ಬಟ್ ಇವಾಗ ಪ್ರಸ್ತುತ ತೆಗೆದುಹಾಕಿದ್ದಾರೆ. ನೆಕ್ಸ್ಟ್, ಭಾರತದಲ್ಲಿ ಆಸ್ತಿ ಹಕ್ಕು ಎಂಬುದರ ಸ್ಥಾನಮಾನ ಏನು ಅಂತ ಕೇಳಿದ್ದಾರೆ. ಸೊ ಪ್ರಸ್ತುತ ಆಸ್ತಿಯ ಹಕ್ಕು ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದು ಸಂವಿಧಾನದ ಖಾತರಿ ಇಲ್ಲದ ಕಾನೂನಿನ ಹಕ್ಕಾಗಿದೆ. ಬರೀ ಇದು ಕಾನೂನಿನ ಹಕ್ಕಾಗಿ ಉಳಿದಿದೆ ಆಸ್ತಿ ಹಕ್ಕು. ನೆಕ್ಸ್ಟ್, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಅಲ್ಪಸಂಖ್ಯಾತರ ಹಕ್ಕಿಗೆ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಖಾತರಿಯನ್ನು ನೀಡುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವ ಅನುಚ್ಛೇದ ಅಂತಂದರೆ ಅನುಚ್ಛೇದ 30 ಇದೆಯಲ್ಲ, ಇದು ಈ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಅಲ್ಪಸಂಖ್ಯಾತರ ಹಕ್ಕಿಗೆ ಭಾರತೀಯ ಸಂವಿಧಾನದಿಂದ ಖಾತರಿಯನ್ನು ನೀಡುವಂತಹ ಅನುಚ್ಛೇದವಾಗಿದೆ. ನೆಕ್ಸ್ಟ್, ಸಂವಿಧಾನದ 73ನೇ ತಿದ್ದುಪಡಿ ಅಧಿನಿಯಮ 1992ರಲ್ಲಿರುವ ಅಂಶಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ವಿವರಣೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವುದು ಸರಿಯಾಗಿದೆಯಪ್ಪ ಅಂತಂದರೆ ಇಲ್ಲಿ ನೋಡೋದಾದರೆ ಇದೇನಪ್ಪ ಅಂದ್ರೆ ಏನು ಹೇಳುತ್ತೆ, ಗ್ರಾಮ ಮಧ್ಯಂತರ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಪಂಚಾಯಿತಿಯ 3 ಹಂತಗಳಲ್ಲಿರತಕ್ಕದ್ದು ಅನ್ನೋದು ಸರಿಯಾಗಿರತಕ್ಕಂಥದ್ದು. ಏನಪ್ಪ ಅಂದರೆ 73ನೇ ತಿದ್ದುಪಡಿಗೆ ಸಂಬಂಧಪಟ್ಟಿರ್ತಕ್ಕಂತೆ 1ನೇದು ಸರಿಯಾಗಿದೆ. ಅದೇ ರೀತಿಯಾಗಿ ಪ್ರತಿಯೊಂದು ಹಂತದ ಪಂಚಾಯಿತಿಯ ಸ್ಥಾನಗಳನ್ನು ಈ ಉದ್ದೇಶಕ್ಕಾಗಿ ಗುರುತು ಮಾಡಲಾಗಿರುವ ಪ್ರಾದೇಶಿಕ ಮತಕ್ಷೇತ್ರಗಳಿಂದ ನಾಮನಿರ್ದೇಶನದ ಮೂಲಕವಾಗಿ ತುಂಬತಕ್ಕದ್ದು. ಇದು ತಪ್ಪು. ವೋಟಿಂಗ್ ನಡೀತೈತಿ, ನಾಮನಿರ್ದೇಶಕ ನಡೆಯಂಗಿಲ್ಲ. ಸೊ ಅದಕ್ಕೋಸ್ಕರನೇ ಬಿ ತಪ್ಪಾಗುತ್ತೆ. ಇಲ್ಲಿ ನೋಡೋದಾದರೆ ಪಂಚಾಯಿತಿಯ ಅಧಿಕಾರಾವಧಿಯು 5 ವರ್ಷಗಳಾಗಿರತಕ್ಕದ್ದು, ಇದು ಸರಿಯಾಗಿದೆ. ಸೊ ಎ ಮತ್ತು ಸಿ ಇಲ್ಲಿ ಸರಿಯಾಗಿರುತ್ತೆ, ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ರಾಷ್ಟ್ರಪತಿಯವರು ತಮ್ಮ ಕಾರ್ಯವನ್ನು ನಿರ್ವಹಿಸುವಾಗ ಸಚಿವ ಮಂಡಳಿಯ ಸಲಹೆಯಂತೆ ನಿರ್ವಹಿಸಬೇಕಾಗಿದ್ದರೂ ಸಹ ಕೆಳಕಂಡ ಯಾವ ವಿಷಯದಲ್ಲಿ ಅವರ ವಿವೇಚನೆಯಂತೆ ನಡೆದುಕೊಳ್ಳುವ ಹೆಚ್ಚಿನ ಅವಕಾಶವಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ ರಾಷ್ಟ್ರಪತಿಯವರು ತಮ್ಮ ಕಾರ್ಯವನ್ನು ನಿರ್ವಹಿಸುವಾಗ ಸಚಿವ ಮಂಡಳಿಯ ಸಲಹೆಯಂತೆ ನಿರ್ವಹಿಸಬೇಕಾಗಿದ್ದರೂ ಸಹ ಕೆಳಕಂಡ ಯಾವ ವಿಷಯದಲ್ಲಿ ಅವರ ವಿವೇಚನೆಯಂತೆ ನಡೆದುಕೊಳ್ಳುವ ಹೆಚ್ಚಿನ ಅವಕಾಶವಿರುತ್ತದೆ ಅಂತ ಅಂದರೆ ಇಲ್ಲಿ ನೋಡಿ, ಮೊದಲನೇದಾಗಿ ಸಶಸ್ತ್ರ ಬಲಗಳ ಸಿಬ್ಬಂದಿಯ ಮುಖ್ಯಸ್ಥರ ನೇಮಕಾತಿಯಲ್ಲಿ ಅವರಿಗೆ ಹಂಗಿರಂಗಿಲ್ಲ ಅಧಿಕಾರ. 1ನೇ ತಪ್ಪಾಗುತ್ತೆ. ಭಾರತದ ಮುಖ್ಯ ನ್ಯಾಯಮೂರ್ತಿಯವರ ನೇಮಕಾತಿಯಲ್ಲಿ ಕೂಡ ಅವರಿಗೆ ಕೊಲಿಜಿಯಂ ಸಿಸ್ಟಮ್ ಇದೆ, ಬಟ್ ಅವರಿಗೆ ಅಧಿಕಾರ ಇಲ್ಲ. ಇನ್ನು ಯಾವುದೇ ಪಕ್ಷ ಅಥವಾ ಪಕ್ಷಗಳ ಸಮ್ಮಿಶ್ರಣವು ಸ್ಥಿರವಾದ ಬಹುಮತವನ್ನು ಹೊಂದಿಲ್ಲದಿದ್ದಾಗ ಯಾರನ್ನಾದರೂ ಪ್ರಧಾನಮಂತ್ರಿಯಾಗಿ ಆಹ್ವಾನಿಸುವ ಅವಕಾಶ ಇದು ನೋಡಿ ರಾಷ್ಟ್ರಪತಿಯರ ವಿವೇಚನೆಗೆ ಇರತಕ್ಕಂಥ ಒಂದು ಅವಕಾಶವಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಸಂಸತ್ತಿಗೆ ಕೆಳಕಂಡ ಯಾವ ಅಧಿಕಾರವಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತದಲ್ಲಿ ಸಂಸತ್ತಿಗೆ ಇರ್ತಕ್ಕಂಥ ಅಧಿಕಾರ ಏನಪ್ಪ ಅಂತಂದರೆ ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ ಇದೆ. ಹೌದು, ನಮ್ಮ ಸಂಸತ್ತಿಗಿದೆ. ರಾಜ್ಯದ ಕೆಲವೊಂದಿಷ್ಟು ಷರತ್ತುಗಳ ಮೂಲಕ ಮಾಡಬಹುದಾಗಿದೆ. ಇನ್ನು ಯಾವುದೇ ರಾಜ್ಯದ ಗಡಿ ರೇಖೆಗಳನ್ನು ಬದಲಾಯಿಸುವ ಅಧಿಕಾರ ಇದು ಕೂಡ ಇದೆ. ಯಾವುದೇ ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ ಸಂಸತ್ತಿಗಿದೆ, ಇದು ಕೂಡ ಇದೆ. ಹೌದು. ಇನ್ನು ಯಾವುದೇ ರಾಜ್ಯದಿಂದ
ಒಂದಿಷ್ಟು ಪ್ರದೇಶವನ್ನು ಪ್ರತ್ಯೇಕಿಸಿ ಅಥವಾ 2 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳನ್ನು ಸೇರಿಸಿ ಹೊಸ ರಾಜ್ಯವನ್ನು ರಚಿಸುವ ಅಧಿಕಾರ ಕೂಡ ನಮ್ಮ ಸಂಸತ್ತಿಗಿದೆ. ಸೊ ಇಲ್ಲಿ 4 ಅಧಿಕಾರಗಳಿದ್ದಾವೆ. ABCD ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಕೆಳಕಂಡ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ, ಆದರೆ ನ್ಯಾಯಾಲಯಗಳ ಅನೇಕ ತೀರ್ಪುಗಳಲ್ಲಿ ಇದನ್ನು ಹಾಗೆಂದು ಎತ್ತಿ ಹಿಡಿಯಲಾಗಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಏನಪ್ಪ ಅಂತಂದರೆ ಯಾವುದನ್ನು ಅಂತಂದರೆ ಇದನ್ನು ಮೂಲಭೂತ ಹಕ್ಕುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ, ಬಟ್ ನ್ಯಾಯಾಲಯಗಳ ಅನೇಕ ತೀರ್ಪುಗಳಲ್ಲಿ ಇದನ್ನು ಎತ್ತಿ ಹಿಡಿದಿದೆ. ಯಾವುದಪ್ಪ ಅಂತಂದರೆ ಪತ್ರಿಕಾ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಹಕ್ಕು ಏನಿದೆಯಲ್ಲ, ಸೊ ಇದನ್ನು ನ್ಯಾಯಾಲಯಗಳು ತುಂಬ ಹಕ್ಕಿನಲ್ಲಿ ಎತ್ತಿ ಹಿಡಿದಿರತಕ್ಕಂಥದ್ದು ಆಪ್ಷನ್ ಡಿ ಇಲ್ಲಿ ಸರಿಯಾಗಿರುತ್ತದೆ. ನೆಕ್ಸ್ಟ್, ನಿಶ್ಚಿತ ಹೇಳಿಕೆ ಎ ಅನ್ನು ಕಾರಣ ಆರ್ ವಿವರಿಸಬೇಕಾಗಿದೆ. ಈ ಬಗ್ಗೆ ಕೆಳಕಂಡ ಯಾವ ವಿವರಣೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಹೇಳಿಕೆ ಮತ್ತು ಕಾರಣ ಇದೆ. ಸೊ ಇವುಗಳನ್ನ ನೋಡೋದಾದರೆ ಮೊದಲನೇದಾಗಿ ಹೇಳಿಕೆ ಏನು ಹೇಳುತ್ತೆ ಅಂತಂದರೆ, ಮೊದಲ ಹಾಗೂ ಎರಡನೇ ಲೋಕಸಭೆಗಳ ಸದಸ್ಯರ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಂತರ ಅತಿ ಹೆಚ್ಚಿನ ಸದಸ್ಯರನ್ನು ಹೊಂದಿದ್ದ ಪಕ್ಷಗಳೆಂದರೆ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಆಗಿದ್ದವು ಸರಿಯಾಗಿದೆ. ಏನಪ್ಪ ಅಂದರೆ ಫಸ್ಟ್ 2 ಲೋಕಸಭೆ ಇರ್ತಕ್ಕಂಥ ಚುನಾವಣೆಗಳಲ್ಲಿ ಫಸ್ಟ್ ಕಾಂಗ್ರೆಸ್ ಇತ್ತು, ಸೆಕೆಂಡ್ ಏನಪ್ಪ ಅಂತಂದರೆ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಇದ್ದವು. ಸೊ ಅದಕ್ಕೋಸ್ಕರ ಎ ಸರಿಯಾಗುತ್ತೆ. ಇನ್ನು ಮೊದಲ ಮತ್ತು ಎರಡನೇ ಲೋಕಸಭೆಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸುವುದಕ್ಕಾಗಿ ಕಮ್ಯುನಿಸ್ಟರು ಮತ್ತು ಸಮಾಜವಾದಿಗಳು ಜೊತೆ ಸೇರಿದರು. ಇದು ತಪ್ಪಾಗುತ್ತೆ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ನ ಸೋಲಿಸಲಿಕ್ಕಾಗಿರಲಿಲ್ಲ, ಅವ್ರ ಜೊತೆ ಕೂಡ ಸೇರಲಿಲ್ಲ. ಅದಕ್ಕೋಸ್ಕರ ಎ ಮಾತ್ರ ಇಲ್ಲಿ ಸರಿಯಾಗಿದೆ. ಸೊ ಎ ಸರಿ, ಆರ್ ತಪ್ಪು ಅಂತಂದ್ರೆ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಭಾರತ ಸಂವಿಧಾನದ ಕೆಳಕಂಡ ಯಾವ ಪರಿಗಣನೆಗಳಿಗೆ ಒಳಪಟ್ಟು ಧರ್ಮವನ್ನು ಮುಕ್ತವಾಗಿ ಪ್ರತಿಪಾದಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಪುರಸ್ಕರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಯಾವುದಕ್ಕೆ ಅಂತ ಅಂದರೆ ಸಾರ್ವಜನಿಕ ಶಿಸ್ತಿಗೆ ಪುರಸ್ಕರಿಸಲಾಗಿದೆ, ಅದೇ ರೀತಿಯಾಗಿ ನೈತಿಕತೆಗೆ ಪುರಸ್ಕರಿಸಲಾಗಿದೆ ಮತ್ತು ಆರೋಗ್ಯಕ್ಕೆ ಪುರಸ್ಕರಿಸಲಾಗಿದೆ. ಸಮುದಾಯ ಧಾರ್ಮಿಕ ನಂಬಿಕೆಗಳಿಗೆ ಪುರಸ್ಕರಿಸಲಾಗಿಲ್ಲ. ಸೊ ಅದಕ್ಕೋಸ್ಕರ ಎ, ಬಿ, ಸಿ ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ರಾಷ್ಟ್ರಪತಿ ಚುನಾವಣೆಯ ಮತದಾರ ಸಂಯೋಜನೆಯು ಕೆಳಕಂಡ ಯಾರನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದರೆ. ಸೊ ರಾಷ್ಟ್ರಪತಿ ಚುನಾವಣೆಯ ಮತದಾರ ಸಂಯೋಜನೆಯು ಯಾರನ್ನು ಒಳಗೊಂಡಿರುತ್ತದೆ ಅಂತ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರನ್ನು ಒಳಗೊಂಡಿರುತ್ತೆ, ರಾಷ್ಟ್ರಪತಿಯವರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ಇನ್ನು ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನು ಇವ್ರನ್ನೂ ಕೂಡ ಒಳಗೊಂಡಿರುತ್ತೆ. ಸಂಸತ್ತಿನ 2 ಸದನಗಳು ಅಂತಂದರೆ ವಿಧಾನಸಭೆಯವರು ಕೂಡ ಬರ್ತಾರೆ. ವಿಧಾನಸಭೆಯವ್ರನ್ನು ಕೂಡ ಒಳಗೊಂಡಿರುತ್ತೆ. ರಾಜ್ಯಗಳ ಮೇಲ್ಮನೆ ವಿಧಾನ ಪರಿಷತ್ ಚುನಾಯಿತ ಸದಸ್ಯರು ಇವರಿಲ್ಲ. ಸೊ ಇವರು ಇರಂಗಿಲ್ಲ ರಾಷ್ಟ್ರಪತಿ ಚುನಾವಣೆಯಲ್ಲಿ, ಇವರಿಗೆ ಅಧಿಕಾರ ಇಲ್ಲ. ಇನ್ನು ಲೋಕಸಭೆಯ ನಾಮನಿರ್ದೇಶನ ಸದಸ್ಯರು ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ಎ ಮತ್ತು ಬಿ ಮಾತ್ರ ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೆಳಕಂಡ ಯಾವ ರೀತಿಯ ವಿವಾದದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೂಲ ಅಧಿಕಾರ ವ್ಯಾಪ್ತಿಯು ಇರಬೇಕೆಂದಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವ ರೀತಿಯ ವಿವಾದದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮೂಲ ಅಧಿಕಾರ ವ್ಯಾಪ್ತಿ ಇರಬೇಕೆಂದಿಲ್ಲ ಅಂತಂದರೆ ಇಲ್ಲಿ ನೋಡಿ, ಅಂತಾರಾಜ್ಯ ಜಲ ವಿವಾದಗಳಲ್ಲಿ ಮೂಲ ಅಧಿಕಾರ ವ್ಯಾಪ್ತಿ ಇರಬೇಕಂತಿಲ್ಲ. ಇದಕ್ಕೆ ಸಪ್ರೇಟ್ ಒಂದು ಇದೆ ಏನಪ್ಪ ಅಂದರೆ ಯೋಜನೆ ಕೂಡ ಇದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2 ಹೋಲಿಸಿರಿ ಅಂತ ಕೇಳಿದ್ದಾರೆ. ನೋಡ್ರಿ, ಪಟ್ಟಿ 1ರಲ್ಲಿ ರಾಜ್ಯಗಳು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ವಿಶೇಷ ಸಂವಿಧಾನಿಕ ಸ್ಥಾನಮಾನಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಪ್ರಸ್ತುತ ಅದನ್ನು ಕೆಲವೊಂದಿಷ್ಟನ್ನು ರದ್ದು ಕೂಡ ಮಾಡಿದ್ದಾರೆ. ಸೊ ಏನಪ್ಪ ಅಂದರೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಏನಪ್ಪ ಅಂತಂದರೆ ಜಮ್ಮು ಕಾಶ್ಮೀರಕ್ಕೆ 370ನೇ ವಿಧಿ ಕೊಟ್ಟಿದ್ದರು. ಸೊ ಇವಾಗ ಪ್ರಸ್ತುತ ಬಂದ್ ಮಾಡಿದ್ದಾರೆ. ಸೊ ಓಲ್ಡ್ ಕ್ವಶನ್ ಪೇಪರ್ನಲ್ಲಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ನಾಗಾಲ್ಯಾಂಡ್ಗೆ 371J ಇದೆ. ಸೊ ಅದೇ ರೀತಿಯಾಗಿ ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ 371F ಇದೆ. ಮಿಜೋರಾಮ್ಗೆ 371 ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಭಾರತವು ಅಂತ ಕೊಟ್ಟಿದ್ದಾರೆ. ಭಾರತವು ಅಂತ ಕೊಟ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಭಾರತವು ಒಂದು ರಾಜ್ಯಗಳ ಸಂಯುಕ್ತ ಒಕ್ಕೂಟವಾಗಿರುತ್ತೆ. ಅನ್ನೋದಕ್ಕಿಂತ ರಾಜ್ಯಗಳ ಒಕ್ಕೂಟ ಅಂತ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ವಿವರಣೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸರಿಯಾಗಿ ಇರತಕ್ಕಂಥ ವಿವರಣೆ ಯಾವುವು ಅಂತ ಅಂದರೆ ಮೊದಲನೇದಾಗಿ ಕೇಂದ್ರದ ಹಣಕಾಸು ವಿಧೇಯಕವನ್ನು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸುವಂತಿಲ್ಲ, ಸರಿಯಾಗಿದೆ. ಲೋಕಸಭೆಯಲ್ಲಿ ಮಾತ್ರ ಇದನ್ನು ಪ್ರಸ್ತಾಪಿಸಬೇಕು. ಇನ್ನು ರಾಜ್ಯಸಭೆಯ ಹಣಕಾಸು ವಿಧೇಯಕವನ್ನು
ಸ್ವೀಕರಿಸಿದ 14 ದಿನಗಳ ಅವಧಿಯೊಳಗಾಗಿ ತನ್ನ ಶಿಫಾರಸುಗಳೊಂದಿಗೆ ಲೋಕಸಭೆಗೆ ಹಿಂದಿರುಗಿಸಬೇಕು ಅನ್ನೋದು ಇದು ಕೂಡ ಸರಿಯಾಗಿದೆ. 14 ದಿನ ಅಷ್ಟೇ ಟೈಮ್ ಇರುತ್ತೆ ರಾಜ್ಯಸಭೆಗೆ ಅದನ್ನು ಹಿಂದಿರುಗಿಸಬೇಕಾಗುತ್ತೆ. ಇನ್ನು ಹಣಕಾಸು ವಿಧೇಯಕಕ್ಕೆ ಸಂಬಂಧಿಸಿದ ರಾಜ್ಯಸಭೆಯ ಶಿಫಾರಸುಗಳನ್ನು ಲೋಕಸಭೆಯು ತಿರಸ್ಕರಿಸಿದರೆ ಲೋಕಸಭೆಯಿಂದ ಅನುಮೋದಿಸಲ್ಪಟ್ಟಂತೆ ಸಂಸತ್ತು ವಿಧೇಯಕವನ್ನು ಜಾರಿಗೊಳಿಸಿದೆ ಎಂದು ಭಾವಿಸಲಾಗುತ್ತೆ ಅನ್ನೋದು ಇದು ಕೂಡ ಹೌದು, ಈ ರೀತಿಯಾಗಿ ಕೂಡ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಲೋಕಸಭೆಯು ತನಗೆ ಶಿಫಾರಸಿಗೆಂದು ಕಳುಹಿಸಲಾದ ಹಣಕಾಸು ವಿಧೇಯಕವನ್ನು ಅದನ್ನು ಸ್ವೀಕರಿಸಿದ 14 ದಿನಗಳೊಳಗೆ ಹಿಂದಿರುಗಿಸದಿದ್ದರೆ ಆ ಅವಧಿಯು ಮುಗಿಯುವುದರೊಂದಿಗೆ ಸಂಸತ್ತು ಅದನ್ನು ಜಾರಿಗೊಳಿಸಿದೆ ಎಂದು ಭಾವಿಸಲಾಗುತ್ತದೆ ಅನ್ನೋದು ಕೂಡ ಸರಿಯಾಗಿದೆ. ಸೊ ರಾಜ್ಯಸಭೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಈ ಒಂದು ಹಣಕಾಸು ಮಸೂದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ರಾಷ್ಟ್ರಪತಿಯವರು ಕೆಳಕಂಡ ಯಾರೊಂದಿಗೆ ಸದಾ ಸಮಾಲೋಚಿಸಬೇಕು ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರಪತಿಯವರು ಯಾರೊಂದಿಗೆ ಸದಾ ಸಮಾಲೋಚಿಸಬೇಕಂತ ಅಂದರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ರಾಷ್ಟ್ರಪತಿಯವರು ಸಮಾಲೋಚಿಸಿ ಈ ಒಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕಾಗುತ್ತೆ ಕೊಲಿಜಿಯಂ ಸಿಸ್ಟಮ್ ಮೂಲಕ. ಕೆಳಗಿನ ಯಾವ ವರ್ಷಗಳಲ್ಲಿ ಮಧ್ಯಕಾಲೀನ ಚುನಾವಣೆಗಳು ನಡೆದು ಲೋಕಸಭೆಯ ಪುನರ್ರಚನೆಯಾಯಿತು ಅಂತ ಕೇಳಿದ್ದಾರೆ. ಸೊ ಯಾವ ಸಮಯದಲ್ಲಿ ಅಂತ ಅಂದರೆ 1971ರಲ್ಲಿ ನಡೆದಿರ್ತಕ್ಕಂಥದ್ದು ಮಧ್ಯಕಾಲೀನ ಚುನಾವಣೆಗಳು. ಅದೇ ರೀತಿ 1980ರಲ್ಲಿ ಕೂಡ ನಡೆದಿದೆ, 1989, 1991 4 ಟೈಮ್ಗಳಲ್ಲಿ ನಡೆದಿರ್ತಕ್ಕಂಥದ್ದು. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಕಂಡ ಯಾವ ಸದನಗಳಲ್ಲಿ ಪರಿಶಿಷ್ಟ ಜಾತಿಗಳು ಸ್ಥೂಲವಾಗಿ ತಮ್ಮ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಎಲ್ಲಿಯಪ್ಪ ಅಂತಂದರೆ ತಮ್ಮ ಜನಸಂಖ್ಯೆಗೆ ಅನುಸಾರವಾಗಿ ಮೀಸಲಾತಿಯನ್ನು ಹೊಂದಿರತಕ್ಕಂಥದ್ದು ಲೋಕಸಭೆಯಲ್ಲಿ ಹೊಂದಿದ್ದಾರೆ, ಜನಸಂಖ್ಯೆಗೆ ಅನುಗುಣವಾಗಿ ವಿಧಾನಸಭೆಯಲ್ಲಿ ಕೂಡ ಹೊಂದಿದ್ದಾರೆ, ರಾಜ್ಯಸಭೆಯಲ್ಲಿ ಹೊಂದಿಲ್ಲ, ವಿಧಾನ ಪರಿಷತ್ನಲ್ಲಿ ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ಎ ಮತ್ತು ಬಿ ಮಾತ್ರ ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ನ್ಯಾಯಾಂಗದ ನಿಯಂತ್ರಣದ ಪ್ರಾಥಮಿಕ ಧ್ಯೇಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಅಂಶ ಸರಿ ಇದೆ ಅಂತ ಕೇಳಿದ್ದಾರೆ. ಸೊ ನ್ಯಾಯಾಂಗ ನಿಯಂತ್ರಣದ ಪ್ರಾಥಮಿಕ ಧ್ಯೇಯಕ್ಕೆ ಸಂಬಂಧಿಸಿರ್ತಕ್ಕಂತೆ ಯಾವುದು ಸರಿಯಾಗಿದೆ ಅಂತಂದರೆ ಸಿವಿಲ್ ಹಕ್ಕುಗಳ ರಕ್ಷಣೆ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಸಂಸತ್ತಿನ ಅನರ್ಹತೆಯ ತಡೆ ತಿದ್ದುಪಡಿ ವಿಧೇಯಕವು ಲಾಭದಾಯಕ ಹುದ್ದೆಯ ವಿಧೇಯಕ ಎಂಬ ಜನಪ್ರಿಯ ಹೆಸರು ಎಷ್ಟು ಪದವಿಗಳಿಗೆ ವಿನಾಯಿತಿ ನೀಡಬೇಕೆಂದು ಪ್ರಸ್ತಾಪಿಸಿದೆ ಅಂತ ಕೇಳಿದ್ದಾರೆ. ಅಂದರೆ ಲಾಭದಾಯಕ ಹುದ್ದೆಯ ವಿಧೇಯಕ ಎಂಬ ಜನಪ್ರಿಯ ಹೆಸರು ಪಡೆದಿರತಕ್ಕಂಥ ಸಂಸತ್ತಿನ ತಿದ್ದುಪಡಿ ವಿಧೇಯಕವು ಎಷ್ಟು ಪದವಿಗಳಿಗೆ ವಿನಾಯಿತಿಯನ್ನು ನೀಡಬೇಕೆಂದು ಪ್ರಸ್ತಾಪಿಸಿದೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, 56 ಪದವಿಗಳಿಗೆ ವಿನಾಯಿತಿಯನ್ನು ನೀಡಬೇಕಂತ ಪ್ರಸ್ತಾಪಿಸಲಾಗಿದೆ. ಭಾರತದಲ್ಲಿ ಕೇಂದ್ರ ಸರ್ಕಾರದ ಯಾವ ಇಲಾಖೆಯು ಕೌಶಲ್ಯ ಅಭಿವೃದ್ಧಿಯು ರಾಷ್ಟ್ರೀಯ ಮಂಡಳಿಯನ್ನು ಸ್ಥಾಪಿಸುತ್ತಿದೆ ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಹಣಕಾಸು ಇಲಾಖೆ ಏನಿದೆಯಲ್ಲ, ಸೊ ಇದು ಈ ಒಂದು ರಾಷ್ಟ್ರೀಯ ಮಂಡಳಿಯನ್ನು ಸ್ಥಾಪಿಸಿದೆ. ನೆಕ್ಸ್ಟ್, ಸ್ಥಾಪಿಸಿತ್ತು ಅವಾಗ. ಇನ್ನು ಭಾರತೀಯ ಸಂವಿಧಾನದ 86ನೇ ತಿದ್ದುಪಡಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ 86ನೇ ತಿದ್ದುಪಡಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ. 6 ರಿಂದ 14 ವರ್ಷದ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ. ಲೋಕಸಭೆಯ ಕೆಳಕಂಡ ಯಾವ ಸಭಾಪತಿಯನ್ನು ಅವರು ಅಧಿಕಾರದಲ್ಲಿರುವಾಗಲೇ ಪಕ್ಷದಿಂದ ವಜಾ ಮಾಡಲಾಯಿತು ಅಂತ ಕೇಳಿದ್ದಾರೆ. ಸೊ ಯಾರನ್ನಪ್ಪ ಅಂತಂದರೆ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಇದು. ಯಾರನ್ನಪ್ಪ ಅಂತಂದರೆ ಸೋಮನಾಥ್ ಚಟರ್ಜಿರವರನ್ನು ಇರುವ ಸಮಯದಲ್ಲಿನೇ ಅವ್ರನ್ನ ಪಕ್ಷದಿಂದ ವಜಾ ಮಾಡಲಾಯಿತು. ಅವರು ಸಭಾಪತಿಯಾಗಿದ್ದರು ಅವರು ಅವಾಗ. ನೆಕ್ಸ್ಟ್, ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿದ್ದರು ಅನ್ನೋದು ಇಲ್ಲಿ ನೋಡಿ. ಸಂವಿಧಾನ ರಚನಾ ಸಮಿತಿಯ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷತೆಯನ್ನು ಯಾರು ಹೊಂದಿದ್ದರು ಅಂತ ಅಂದರೆ JB ಕೃಪಲಾನಿರವರು ಹೊಂದಿದ್ದರು. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿದ್ದರು ಅಂತ ಕೇಳಿದರು. ಸೊ ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿರ್ತಕ್ಕಂಥದ್ದು ಸೋಮನಾಥ್ ಲಾಹರಿ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲು ಈ ಕೆಳಕಂಡವುಗಳಲ್ಲಿ ಯಾವುದು ಕಾರಣವಾಗಿತ್ತು ಅಂತ ಕೇಳಿದ್ದಾರೆ. ಸೊ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲು ಕೆಳಕಂಡವುಗಳಲ್ಲಿ ಯಾವುದು ಕಾರಣವಾಗಿತ್ತಪ್ಪ ಅಂತಂದರೆ ಇದು ಭಾರತೀಯ ನಾಯಕರು ಹಾಗೂ ಬ್ರಿಟಿಷ್ ಕ್ಯಾಬಿನೆಟ್ ಆಯೋಗ ಸದಸ್ಯರ ನಡುವಿನ ಮಾತುಕತೆಯ ಫಲವಾಗಿತ್ತು. ಯಾವುದು ರಚನಾ ಸಭೆಯನ್ನು ಸ್ಥಾಪಿಸಲಿಕ್ಕೆ. ನೆಕ್ಸ್ಟ್,
ಇವುಗಳಲ್ಲಿ ಯಾವ ದಿನಾಂಕದಂದು ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ಮಾಡಲಾಯಿತು ಅಂತ ಕೇಳಿದರು. ನಮ್ಮ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು 18ನೇ ಜೂನ್ 1951ರಲ್ಲಿ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಭಾರತ ರಾಜಕೀಯ ಹಕ್ಕುಗಳ ಒಂದು ಭಾಗವಾಗಿಲ್ಲ ಅಂತ ಕೇಳಿದರೆ. ಸೊ ಇದರಲ್ಲಿ ಯಾವುದು ಒಂದು ಭಾರತದ ರಾಜಕೀಯ ಹಕ್ಕುಗಳ ಭಾಗವಾಗಿಲ್ಲ ಅಂತ ಅಂದರೆ ಆಪ್ಷನ್ ಸಿ ನೋಡಿ, ವಾಪಸ್ಸು ಕರೆಸಿಕೊಳ್ಳುವ ವಾಕ್ಯ ಏನಿದೆಯಲ್ಲ ಇದು ರಾಜಕೀಯ ಹಕ್ಕುಗಳ ಭಾಗವಾಗಿಲ್ಲ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಈ ಕೆಳಕಂಡುದರ ಅನ್ವಯ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಆಧಾರದ ಮೇಲೆ ಒಂದು ಸ್ಥಾಪಿಸಲಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ರಾಜ್ಯಸಭೆಯು 2/3 ಬಹುಮತದ ಬೆಂಬಲ ಪಡೆದ ನಿರ್ಣಯವನ್ನು 312ನೇ ಅನುಚ್ಛೇದದ ಅನ್ವಯ ಜಾರಿಗೊಳಿಸುವ ವಿಷಯ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ಇದು ಅಖಿಲ ಭಾರತ ಸೇವೆಯನ್ನು ಸೃಷ್ಟಿಸಬಹುದು ಮತ್ತು ಈಗಿರುವ ಅಖಿಲ ಭಾರತ ಸೇವೆಯನ್ನು ರದ್ದುಪಡಿಸಬಹುದು ಅನ್ನುವುದು 2/3 ಬಹುಮತದ ಬೆಂಬಲ ಪಡೆದ ನಿರ್ಣಯವನ್ನು 312ನೇ ಅನುಚ್ಛೇದದ ಅನ್ವಯ ಜಾರಿಗೊಳಿಸಿರ್ತಕ್ಕಂಥ ವಿಷಯವಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸಂವಿಧಾನದ ಭಾಗ 3ರಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಎಂದು ಯಾವ ಪ್ರಕರಣದಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯವು ತೀರ್ಪು ನೀಡಿದೆ ಅಂತ ಕೇಳಿದ್ದಾರೆ. ಸೊ ಯಾವ ಪ್ರಕರಣ ಅಂತಂದರೆ ಗೋಲಕ್ನಾಥ್ ವಿರುದ್ಧ ಪಂಜಾಬ್ ರಾಜ್ಯ ಪ್ರಕರಣದ 1967 ಪ್ರಕರಣದಲ್ಲಿ ಈ ಒಂದು ನಮ್ಮ ಸಂವಿಧಾನದ ಭಾಗ 3ರಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತ ಸರ್ವೋಚ್ಚ ನ್ಯಾಯಾಲಯವು ತೀರ್ಪನ್ನು ನೀಡಿರ್ತಕ್ಕಂಥದ್ದು. ಸೊ ಇಲ್ಲಿಗೆ ಏನಪ್ಪ ಅಂದರೆ ಇವತ್ತಿನ ಪಾರ್ಟ್ 1 ಡಿಸ್ಕಷನ್ ಮುಗಿತಾ ಇದೆ. ಸೊ ಕೊನೆವರೆಗೂ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇದರ ಪಾರ್ಟ್ 2 ಅಂದರೆ ಇನ್ನೂ 120 ಕ್ವಶನ್ಸ್ ಇದೆ ಟೋಟಲ್. ಸೊ ಇನ್ನೂ 60 ಕ್ವಶನ್ಗಳನ್ನ ನಾನು ನೆಕ್ಸ್ಟ್ ಪಾರ್ಟ್ 2 ಅಂತ ಮಾಡ್ತೀನಿ. ಸೊ ಅದರಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಈ PDO ಎಕ್ಸಾಮ್ಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತವೆ ಇವೆಲ್ಲ ಪ್ರಶ್ನೆಗಳು. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಕೊನೆವರೆಗೂ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ನ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಆಲ್ರೆಡಿ 1 ಇಯರ್ ಕರೆಂಟ್ ಅಫೇರ್ಸ್ ನೋಟ್ಸ್ ಕೂಡ ನಮ್ಮ ಗ್ರೂಪ್ನಲ್ಲಿದ್ದಾವೆ, ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ನೋಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.